ವಿಷ್ಣುವರ್ಧನ್ ಅವರ ಅಳಿಯಾಗಲಿಕ್ಕಿಂತ ಮುಂಚಿನ ಅನಿರುದ್ಧ್ ಜತಕರ್, ವಿಷ್ಣುವರ್ಧನ್ ಅಳಿಯ ಆದ ಮೇಲಿನ ಜತಕರ್ ಅನಿರುದ್ಧ್ ಜತಕರ್, ಏನೇನು ಡಿಫ್ರೆನ್ಸ್ ಇತ್ತು ನಿಮಗೆ? ತುಂಬ ವಿಷಯಗಳಲ್ಲಿ ವ್ಯತ್ಯಾಸ ಇದೆ. ನೀವು ಆಗಲೇ ಹೇಳಿದಾಗೆ ನನ್ನ ಭಾಷೆ ಆಗಿರಬಹುದು, ಪದಗಳ ಬಳಕೆ ಆಗಿರಬಹುದು, ಅಥವಾ ನಡತೆಯಲ್ಲಾಗಿರಬಹುದು, ಸಾಮಾಜಿಕ ಕೆಲಸಗಳು, ಸ್ವಚ್ಛತೆ ಕೆಲಸಗಳು. ನಿಜ ಹೇಳಬೇಕು ಅಂತಂದರೆ ನೀವು ನನ್ನನ್ನು ಕೇಳೋದರ ಬದಲು ಅದನ್ನು ನನ್ನ ಸ್ನೇಹಿತರನ್ನ, ನಮ್ಮ ಕೀರ್ತಿಯವರನ್ನ ಅವ್ರನ್ನ ಕೇಳಿದ್ರೆ ಅವರು ಹೇಳ್ತಾರೆ. ಆದರೆ ನನಗೆ ಅನಿಸೋದು ಉತ್ತರ ಕರ್ನಾಟಕ ಭಾಷೆ ಇನ್ನೂ ಅದ್ಭುತವಾಗಿ ಹೇಳ್ಬೋದು ಅವರು. ಅಥವಾ ನಾನು ಕೆಲವು ಶ್ಲೋಕಗಳನ್ನೆಲ್ಲ ಹೇಳ್ತೀನಿ, ಅದೆಲ್ಲನೂ ಇಲ್ಲಿ ಬಂದಾದ ಮೇಲೇ ನಾನು ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ, ಹೇಳ್ತೀನಿ. ಮೊದಲು ಕೂಡ ಹೇಳ್ತಾಯಿದ್ದೆ, ಬಟ್ ತುಂಬ ಕಡಿಮೆ. ಇಲ್ಲಿ ಬಂದಾದ ಮೇಲೇ ಅದು ಪೂಜೆ ಪುನಸ್ಕಾರ, ಹೋಮ ಹವನಗಳು ಅದೆಲ್ಲನೂ ಆ ಒಂದು ಸಂಸ್ಕಾರ ನನ್ನ ಮೇಲೆ ತುಂಬ ತುಂಬ ಅಂದರೆ ತುಂಬ ಆಗಿದೆ. ಮತ್ತು ಸಮಾಧಿ ಸ್ಥಳ ಅನ್ನೋ ಒಂದು ವಿಷಯಕ್ಕೆ ಬರೋದಾದರೆ, ನಾವು ನೋಡಿಲ್ಲ ಒಬ್ಬ ದೊಡ್ಡ ನಟನೊಬ್ಬನ ಈ ಸಮಾಧಿ ವಿಷಯ ಈ ಮಟ್ಟಕ್ಕೆ ಚರ್ಚೆ ಆಯಿತಾ, ಇದೆಲ್ಲ ಬೇಕಿತ್ತಾ? ಒಂದೊಂದು ಅಸಮಾಧಾನ ಇದೆಯಾ ನಿಮ್ಮ ಫ್ಯಾಮಿಲಿಯಲ್ಲಿ ಅದ್ರ ಬಗ್ಗೆ? ಅಸಮಾಧಾನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನೇ ಆದರೂ ಕೂಡ ಅದು ಒಳ್ಳೆಯದಕ್ಕೇ ಆಗುತ್ತೆ. ಇದನ್ನು ಅಪ್ಪವರೇ ನಮಗೆ ಹೇಳಿಕೊಟ್ಟಿದ್ದು. ಮೈಸೂರಲ್ಲಾಗಿದ್ದು ಕೂಡ ಅದು ಅಪ್ಪವರೇ ಮಾಡಿಸಿದ್ದದನ್ನು. ಯಾಕಂತಂದರೆ ನಾವಿಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ, ಇಲ್ಲೇ ಅದು ಆಗಲೇ ಇಲ್ಲ ಅಂದಮೇಲೆ. ಆಮೇಲೆ ಅವರು ಹುಟ್ಟಿದ್ದು ಮೈಸೂರಲ್ಲಿ, ಪ್ರಾಣ ಬಿಟ್ಟಿದ್ದು ಮೈಸೂರಲ್ಲಿ. ಅಮ್ಮ ಅವರನ್ನು ಕರ್ಕೊಂಡು ಬಂದರು, ಯಾಕಂತಂದರೆ ಅಲ್ಲಿಂದಲ್ಲೇ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ. ಅವ್ರ ಮನೆಗೆ ಬರಬೇಕು, ನಮ್ಮ ಮನೆಗೆ ಬರಬೇಕು, ಅವ್ರ ಮನೆಗೆ ಬರಬೇಕು ಅವರು ಅಂತ ಅವರನ್ನು ವಾಪಸ್ ಕರ್ಕೊಂಡು ಬಂದರು. ಅಂದರೆ ಬಹುಶಃ ಅವರ ಇಚ್ಛೆ ಅಲ್ಲೇ ಇರಬಹುದೇನೋ. ನಾವು ಚಾಮುಂಡಿ ತಾಯಿ ಅಣೆ ನಾನೆಂದು ನಿಮ್ಮನೆ, ಆ ಹಾಡಲ್ಲೂ ಕೂಡ ಅದೇ ಬರುತ್ತೆ. ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ ಅಂತ. ಹಾಗಾಗಿ ಚಾಮುಂಡಿ ತಾಯಿ ಕಾಲು ಕೆಳಗಡೆನೇ ಇದ್ದಾರೆ, ಅವರು ಪಾದದ ಕೆಳಗಡೆನೇ ಇದ್ದಾರೆ ಅಲ್ಲಿ. ಬಹುಶಃ ಅವ್ರ ಇಚ್ಛೆ ಅದು ಆಗಿರಬಹುದು. ಇನ್ನೊಂದು ಕಡೆ ವಿಷ್ಣು ಸರ್ಗೆ ಅಭಿಮಾನಿಗಳ ಸೇನೆ ಇದೆ. ಅವರೇನೋ ಮಾಡಲಿಕ್ಕೆ ಹೊರಟಿದ್ದಾರೆ, ಅಭಿಮಾನದ ಒಂದು ಕ್ಷೇತ್ರ ಮಾಡ್ತೀವಿ ನಾವು ಅಂತ ಹೊರಟಿದ್ದಾರೆ. ಸುದೀಪ್ ಅವರು ಕೈ ಜೋಡಿಸ್ತಾ ಇದ್ದಾರೆ, ಖೇಣಿ ಅವರು ಕೈ ಜೋಡಿಸ್ತಾ ಇದ್ದಾರೆ, ವೀರಕಪುತ್ರ ಶ್ರೀನಿವಾಸ್ ಅವರು, ಕರವೇ ನಾರಾಯಣಗೌಡರು ಏನೋ ಒಂದೊಂದು ಯೋಜನೆ, ಒಂದು ಬ್ಲೂ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದಾರೆ. ಅಮೃತ ಶಿಲೆಯಲ್ಲಿ ವಿಷ್ಣು ಸರ್ ಪ್ರತಿಮೆ ಇರಬೇಕು, ಮಧ್ಯಾಹ್ನ ಒಂದು 2 ಗಂಟೆ ವೇಳೆಗೆ ಅದ್ರ ಮೇಲೆ ಬೆಳಕು ಬೀಳೋ ಥರ ಏನೋ ಪ್ಲ್ಯಾನ್ ಇದೆ. ನಾವು ಯಾವ ಸ್ಥಳ ಎಲ್ಲಿ ಮಾಡ್ತಾಯಿದ್ದೀವಿ ಈಗಲೇ ರಿವೀಲ್ ಮಾಡೋಕ್ಕೆ ಹೋಗಲ್ಲ ನಾವು, ಈಗಲೇ ನಾವು ಹೇಳಲ್ಲ. ನಿವೃತ್ತ ನ್ಯಾಯಮೂರ್ತಿಗಳು ಇದರಲ್ಲಿ ಹಣಕಾಸಿನ ವಿಚಾರದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ, ಇದೆಲ್ಲ ಹೇಳ್ತಿದ್ದಾಗ ಏನು ಅನಿಸುತ್ತೆ ನಿಮಗೆ? ಸಂತೋಷನೇ. ಅಪ್ಪವ್ರ ಬಗ್ಗೆ ಯಾರೇ ಏನೇ ಮಾಡಿದ್ರು ಕೂಡ ಸಂತೋಷನೇ, ತುಂಬ ಸಂತೋಷ. ಒಂದೆಲ್ಲ ಪ್ಲ್ಯಾನು ಎಲ್ಲ ರಿವೀಲ್ ಮಾಡ್ತಾಯಿದ್ರು, ಅದನ್ನು ಹೇಳ್ತಾಯಿದ್ರು. ಪೂರ್ತಿ ಹೇಳಲಿಲ್ಲ ಅವರು, ಅದ್ರ ಬಗ್ಗೆ ಪೂರ್ತಿ ಹೇಳಲಿಲ್ಲ ಅಂತ. ಕ್ರಿಕೆಟ್ ಅನ್ನೋ ವಿಷಯಕ್ಕೆ ಬಂದಾಗ ಅದು ವಿಷ್ಣುವರ್ಧನ್ ಸರ್ ಮತ್ತು ಕ್ರಿಕೆಟ್ನ ಬೇರ್ಪಡಿಸಿ ನೋಡೋಕ್ಕಾಗಲ್ಲ. ನೀವೇನು ಆಡಿದ್ದೀರಾ ಅವ್ರ ಜೊತೆಲಿ? ಕ್ರಿಕೆಟ್ ಆಡಿರೋದು ಅವ್ರ ಜೊತೆಲಿ ಸುಮಾರು ಆಡಿದ್ದೀನಿ ನಾನು. ಲೆಫ್ಟ್ ಆರ್ಮ್ ಲೆಗ್ ಸ್ಪಿನ್ನರ್ ಅನ್ಸುತ್ತೆ. ಹೌದು. ಆಮೇಲೆ ರೈಟ್ ಬ್ಯಾಟ್ಸ್ಮನ್ ಅವರು, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅವರು. ಕ್ರಿಕೆಟ್ ಸ್ನೇಹಲೋಕ ಕ್ರಿಕೆಟ್ ತಂಡನೇ ಶುರು ಮಾಡಿದರು ಅವರು. ಸ್ನೇಹಲೋಕ ಕ್ರಿಕೆಟ್ ತಂಡ ಆಮೇಲೆ ಸ್ನೇಹಲೋಕ ಕ್ಯಾರಿಯೋಕೆ ಕ್ಲಬ್, ಇದೆರಡೂ ಶುರು ಮಾಡಿದ್ರು. ನಾನು ಓದಿದ ಕಾಲೇಜ್ ಗ್ರೌಂಡಲ್ಲೇ ಸರ್ವ್ ಆಡ್ತಾಯಿದ್ರು. ಎಲ್ಲಿ ಅಂದರೆ ನಾವು ಯಾವ ಕಾಲೇಜಲ್ಲಿ ಓದಿದ್ವಲ್ಲ, ಆಮೇಲೆ ಕ್ರಿಕೆಟ್ಗೆಲ್ಲ ಇವ್ರು ಇದಾದ್ರಾಗ ನ್ಯಾಷನಲ್ ಕಾಲೇಜ್. ಹೌದಾ? ಓಕೆ ಸರಿ. ಸೊ ಅಲ್ಲಿ ಸುಮಾರು ವರ್ಷ ಆಡಿದ್ದೀವಿ ನಾವು ಅಲ್ಲಿ. ತುಂಬ ಚೆನ್ನಾಗಿ ಆಡೋರು, ತುಂಬ ಪ್ಯಾಷನೇಟ್ಲಿ ಆಡೋರು ಅವರು. ಪ್ಯಾಷನ್ ಅಂತಂದರೆ ಸೋಲೋದೇ ಇಷ್ಟ ಇರಲಿಲ್ಲ ಅವ್ರಿಗೆ, ಇಷ್ಟನೇ ಇರಲಿಲ್ಲ ಅವ್ರಿಗೆ. ಅದ್ರ ಬಗ್ಗೆ ಮಾತು ಇಷ್ಟ ಇರ್ತಿರ್ಲಿಲ್ಲ ಅವ್ರಿಗೆ. ಅವ್ರು ಮ್ಯಾಚ್ ಒಂದು ಗೆಲ್ಲೇಬೇಕು ಅವರು. ನಾಳೆ ಏನಾದರೂ ಮ್ಯಾಚ್ ಇದೆ, ಬೇರೆಯವ್ರ ಜೊತೆಯಲ್ಲಿ ಏನಾದರೂ ಮ್ಯಾಚ್ ಇದೆ ಅಂತಂದರೆ ರಾತ್ರಿಯಲ್ಲಿ ನಿದ್ದೆ ಮಾಡ್ತಿರ್ಲಿಲ್ಲ ಅವರು. ಯಾವ ಥರ ಆಡಬೇಕು, ಯಾವ ಥರ ಸೋಲಿಸ್ಬೇಕು ಅವ್ರನ್ನ ಅಂತ ಅಷ್ಟೇ, ಗೆಲ್ಲೇಬೇಕು ಅಂತ. ಕ್ರಿಕೆಟ್ ಬಗ್ಗಿನ ಅಭಿಪ್ರಾಯಗಳು, ಸಪೋಸ್ ಇಂಡಿಯಾ ಮ್ಯಾಚ್ ಅಂತ ವಿಷಯ, ಗೆಲ್ಲೇಬೇಕು, ಇಂಡಿಯಾನೇ ಗೆಲ್ಲಬೇಕು ಅವ್ರಿಗೆ. ಅವಾಗ ಇಂಡಿಯಾ ಗೆಲ್ಲೇಬೇಕು. ಹೀಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಚರ್ಚೆ ಇದ್ದಾಗಿತ್ತು. ಡೌನ್ ದ ಲೈನ್ ಕೋಪಸ್ಕೊಳ್ಳೋರು, ಏನಾದರೂ ಸೋತ್ಬಿಟ್ವಿ ಅಂತಂದರೆ ತುಂಬ ಕೋಪಸ್ಕೊಳ್ಳೋರು, ಬೇಜಾರು ಮಾಡ್ಕೊಳ್ಳೋರು, ಎಲ್ಲಾದರೂ ಹೊರಗಡೆ ಹೊರಟೋಗೋರು. ಅವ್ರಿಗೆ ಆಗ್ತಿರ್ಲಿಲ್ಲ ಅವ್ರಿಗೆ ನಾನು ಹೇಳಿದ್ನಲ್ಲ, ಗೆಲ್ಲೇಬೇಕು ಅವ್ರಿಗೆ. ನಮ್ಮ ಇಂಡಿಯಾ ಅಂತಂದರೆ ಇಂಡಿಯಾ ಬಗ್ಗೆ ಅಷ್ಟು ಅವ್ರಿಗೆ, ನಮ್ಮ ದೇಶದ ಬಗ್ಗೆ ಅಂತೂ ತುಂಬ ಅಂದರೆ ತುಂಬ ಅಭಿಮಾನ ಅವ್ರಿಗೆ. ಏನೇ ಇದ್ದರೂ ನಮ್ಮ ದೇಶ ಚೆನ್ನಾಗಾಗಬೇಕು ಅಷ್ಟೇ. ಅವರಿಲ್ಲದ ಒಂದು ಸಂದರ್ಭ 15-16 ವರ್ಷಗಳು ಉರುಳು ಹೋಯಿತು, 1.5 ದಶಕ ಉರುಳು ಹೋಗಿದೆ. ಈಗಿನ ಖಾಲಿತನ ಅಥವಾ ಒಂದು ವ್ಯಾಕ್ಯೂಮ್ ಏನು ನಾವು ಕರಿತಿದ್ದೀವಲ್ವ, ಇದನ್ನು ಮನೆಯವರೆಲ್ಲ ಸರಿದೂಗಿಸ್ಕೊಂಡು ಹೋಗ್ತಿರೋದು ಹೇಗೆ?
ಯಾವ ಥರ ಸ್ಫೂರ್ತಿ, ಯಾವ ಥರ ಆದರ್ಶ ಇಟ್ಕೊಂಡು ಮುನ್ನುಗ್ತಾ ಇದ್ದೀರಿ? ನೋಡಿ, ನಿಜ ಹೇಳಬೇಕು ಅಂತಂದ್ರೆ ತುಂಬ ಕಷ್ಟ ಅದು. ಮಾನಸಿಕವಾಗಿ ನಮಗೆ ತುಂಬ ಕಷ್ಟ ಅದು. ಅಂದರೆ ಸಿನಿಮಾಗಳ ಮುಖಾಂತರ ಅವರು ಜೀವಂತವಾಗಿದ್ದಾರೆ, ಅಥವಾ ನಮ್ಮಲ್ಲೇ ಅವರು ಜೀವಂತವಾಗಿದ್ದಾರೆ. ಎಷ್ಟೋ ಬಾರಿ ನಾವು ಅದನ್ನು ಅನುಭವಿಸಿದ್ವಿ ಕೂಡ, ತುಂಬ ಸಲ ಅನುಭವಿಸಿದ್ವಿ. ಇದು ನಮ್ಮಿಂದ ಆಗೋದೇ ಆಗಲ್ವೇನೋ ಅಂತ ಬಂದಾಗಲೂ ಕೂಡ ಅವರು ಅದನ್ನು ಮಾಡಿಸ್ಕೊಂಡಿದ್ದಾರೆ ಕೆಲಸನ. ಆ ಕೆಲಸ ಅದು ಆಗಿದೆ. ಹಾಗಾಗಿ ಅವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋದಕ್ಕೆ ಅವರು ತುಂಬ ಸಲ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಆದರೆ ಎಷ್ಟೋ ಸಲ ಏನಾಗುತ್ತೆ, ಈಗ ಮಕ್ಕಳು ದೊಡ್ಡವರಾಗ್ತಾಯಿದ್ದಾರೆ, ಈ ಸಮಯದಲ್ಲಿ ಅವ್ರು ಇರಬೇಕಾಗಿತ್ತು ಅಂತ. ಅಂದರೆ ಅವ್ರಿಗೂ ಮಕ್ಕಳು ಸಹವಾಸ ಸಿಗಲಿಲ್ಲ ಜಾಸ್ತಿ. ಓಕೆ. ಮಕ್ಕಳಿಗೂ ಅವ್ರ ಸಹವಾಸ, ಚಿಕ್ಕವರಿದ್ದರು, ಮಕ್ಕಳಿಗೂ ಅವ್ರ ಸಹವಾಸ ಜಾಸ್ತಿ ಸಿಗಲಿಲ್ಲ. he deserved it. He deserved to be with them, and even they also deserve to be with him. ಅದು ನೋಡಿದಾಗ ಅದು ನಮಗೆ ತುಂಬ ಬೇಜಾರಾಗುತ್ತೆ. ಇರಬೇಕಾಗಿತ್ತು, ಅವರು ನೋಡಬೇಕಾಗಿತ್ತು, ಇವ್ರ ಜೊತೇಲಿ ಇರಬೇಕಾಗಿತ್ತು, ಇವ್ರ ಜೊತೇಲಿ ಕಾಲ ಕಳಿಬೇಕಾಗಿತ್ತು ಅಂತ. ಅದು ತುಂಬ ಬೇಜಾರಾಗುತ್ತೆ. ಮಿಕ್ಕಿದ್ದು ಒಳ್ಳೆ ಸಿನಿಮಾ ನೋಡಿದಾಗ, ಒಳ್ಳೆ ಹಾಡನ್ನು ಕೇಳಿದಾಗ ಅದು ತುಂಬ ಸಲ ಅನಿಸುತ್ತೆ, ಅಪ್ಪ ಅವ್ರು ಇರಬೇಕಾಗಿತ್ತು, ನಮ್ಮ ಜೊತೇಲಿ ಇರಬೇಕಾಗಿತ್ತು, ಏನೋ ಹಂಚ್ಕೊಳ್ಳೋಕ್ಕೆ, ಹೇಳೋದಕ್ಕೆ, ನೋಡೋದಕ್ಕೆ ಜೊತೆಯಲ್ಲಿ. ಈ ಥರ ಅಂತೂ ಅನಿಸ್ತಾನೆ ಇರುತ್ತೆ. ಆದರೆ ಇದು ಅಂತೂ ತುಂಬಾ ಅದು ಸಂಕಟ ಆಗುತ್ತೆ.